ಬಿಜೆಪಿ ಮೈಸೂರು ಚಲೋ ಎನ್ನುವಂತಹ ಒಂದು ಪಾದಯಾತ್ರೆಯನ್ನು ಹಮ್ಮಿಕೊಂಡಿತ್ತು. ಇವತ್ತು ಮೈಸೂರಿನಲ್ಲೇ ಇದರ ಸಮಾರೋಪ ಸಮಾರಂಭ ನಡೀತಾ ಇದೆ. ರಾಜ್ಯ ಸರ್ಕಾರದ ಧೋರಣೆಗಳ ವಿರುದ್ಧ ಅಂದರೆ ಭ್ರಷ್ಟಾಚಾರದ ವಿರುದ್ಧ ಏನು ಆರೋಪವನ್ನು ಮಾಡಿತ್ತು. ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ಒತ್ತಾಯವನ್ನು ಮಾಡಿ ಬೆಂಗಳೂರಿಂದ 140 ಕಿಲೋಮೀಟರ್ಗಳ ಸುದೀರ್ಘ ಪಾದಯಾತ್ರೆಯನ್ನು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಹಾಗೂ ವಿಜೇಂದ್ರ ಅವರ ನೇತೃತ್ವದಲ್ಲಿ ಮಾಡಿದರು. ಹೀಗಾಗಿ ಮೈಸೂರಿನ ವಿವಿಧ ಭಾಗಗಳಲ್ಲೂ ಕೂಡ ಇವತ್ತು ಫ್ಲೆಕ್ಸ್ಮಯವಾಗಿದೆ. ಸಂಪೂರ್ಣವಾಗಿ ಬಿಜೆಪಿ JDS ಮೈತ್ರಿ ಪಕ್ಷಗಳ ಫ್ಲೆಕ್ಸ್ಗಳು ಈಗಾಗಲೇ ರಾರಾಜಿಸ್ತಾ ಇದೆ. ಮೈಸೂರಿನ ಪ್ರಮುಖ ವೃತ್ತಗಳಲ್ಲೂ ಕೂಡ ಈ ಒಂದು ಫ್ಲೆಕ್ಸ್ಗಳು ಆಗ್ತಾ ಇದೆ. ನಿನ್ನೆ ಒಂದು ರೀತಿಯಾದಂತಹ ಘಟನೆ ನಡೀತು. ಏನು JDSನ ಮಾಜಿ ಪ್ರಧಾನಿಗಳಾಗಿರುವಂತಹ HD ದೇವೇಗೌಡ ಕುಟುಂಬಕ್ಕೆ ಸಂಬಂಧಪಟ್ಟಂಥ ಒಂದು ಭ್ರಷ್ಟಾಚಾರದ ಆರೋಪದ ಫ್ಲೆಕ್ಸನ್ನು ಅಳವಡಿಸಲಾಗಿತ್ತು. ಅದಕ್ಕೆ ಕೌಂಟರ್ ಆಗಿ ಇವತ್ತು JDSನ ಕಾರ್ಯಕರ್ತರು ಕೂಡ ಫ್ಲೆಕ್ಸ್ಗಳನ್ನು ಸಾಕಷ್ಟು ಭಾಗಗಳಲ್ಲಿ ಅಳವಡಿಸಿದ್ದಾರೆ. ಆದರೆ ಒಂದು ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳಾಗಬಾರ್ದು ಅನ್ನೋ ದೃಷ್ಟಿಯಿಂದ ಪೊಲೀಸರು ಅದು ಅಡ್ಡಾಗಿ ವಾಹನವನ್ನು ನಿಲ್ಲಿಸ್ತಾಗಿರ್ತಕ್ಕಂಥದ್ದು ಹಾಗೂ ವಿವಿಧ ಭಾಗಗಳಲ್ಲಿ 15ಕ್ಕೂ 20ಕ್ಕೂ ಹೆಚ್ಚು ಫ್ಲೆಕ್ಸ್ಗಳನ್ನು ಈ ರೀತಿಯ ಫ್ಲೆಕ್ಸ್ಗಳನ್ನು ಅಳವಡಿಸಿರ್ತಕ್ಕಂಥದ್ದು. ಏನು ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ಪ್ರಕಟವಾದಂತಹ ಸಾಕಷ್ಟು ಆರೋಪಗಳ ಸುದ್ದಿ ಇತ್ತು. ಆ ವರದಿಯನ್ನು ಆಧರಿಸಿ ಈಗಾಗಲೇ ಏನು ಆ ಒಂದು ಫ್ಲೆಕ್ಸ್ಗಳು ಈಗಾಗಲೇ ರಾರಾಜಿಸ್ತಾ ಇದೆ. ಅದೇ ರೀತಿ ಈಗಾಗಲೇ ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಮಾಡಿರ್ತಕ್ಕಂಥದ್ದು. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳಾಗಬಾರ್ದು ಅನ್ನೋ ದೃಷ್ಟಿಯಿಂದ ಈ ಒಂದು ರೀತಿಯಾದಂತಹ ಒಂದು ಭದ್ರತೆಯನ್ನು ಮಾಡಲಾಗಿದೆ. ಆದರೆ ಈ ಒಂದು ಫ್ಲೆಕ್ಸ್ ಏನಿದೆ, ಈ ಫ್ಲೆಕ್ಸ್ನಿಂದಾಗಿ ಸಾಕಷ್ಟು ಒಂದು ವಾತಾವರಣ ಸೃಷ್ಟಿಯಾಗ್ಬೋದು. ಹಾಗೂ ಭಾಳ ಪ್ರಮುಖವಾಗಿ ಇದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಈಗಾಗಲೇ ಮೂಡ ಹಗರಣ ಇರ್ಬೋದು, ವಾಲ್ಮೀಕಿ ಹಗರಣ ಇರ್ಬೋದು, ಪರಿಶಿಷ್ಟ ನಿಧಿಗೆ ಕನ್ನ, ಹೀಗೆ ಅನೇಕ ಭ್ರಷ್ಟಾಚಾರದ ಹಗರಣಗಳಿದೆ. ಈ ಭ್ರಷ್ಟಾಚಾರ ಕಾಂಗ್ರೆಸ್ ಹಗರಣಗಳ ಸರ್ಕಾರ ಸಾಧ್ಯವಾದಷ್ಟು ದೋಚಿ ಎನ್ನುವ ನೀತಿ ಎನ್ನುವಂತಹ ಒಂದು ಟ್ಯಾಗ್ಲೈನನ್ನು ಹಾಕಿ ಭ್ರಷ್ಟ ಕಾಂಗ್ರೆಸ್ಸಿನ ಬಂಡವಾಳ ಅಂತೇಳಿ ಮಾಧ್ಯಮಗಳಲ್ಲಿ ಪ್ರಕಟಣೆ ಆಗಿರುವಂತಹ ಫ್ಲೆಕ್ಸ್ನ ಅಳವಡಿಸಲಾಗಿದೆ. ಆದರೆ ಇದು ಬರುವಂತಹ ಜನರಿಗೆ ಪ್ರಚೋದನಕಾರಿ ಆಗ್ಬೋದು ಅನ್ನೋ ದೃಷ್ಟಿಯಿಂದ ಪೊಲೀಸ್ ವಾಹನವನ್ನು ಅಡ್ಡಾಗಿ ನಿಲ್ಲಿಸ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಮೈಸೂರಿನಲ್ಲೂ ಕೂಡ ಪ್ರೆಸ್ ದಂಗಲ್ ಸೃಷ್ಟಿಯಾಗಿರ್ತಕ್ಕಂಥದ್ದು. ನೆನೆಯೂ ಕೂಡ ಏನು JDSನ ಮುಖಂಡರ ಮೇಲೆ ಆರೋಪವನ್ನು ಮಾಡಿ ಫ್ಲೆಕ್ಸನ್ನು ಅಳವಡಿಸಲಾಗಿತ್ತು. ಅದಕ್ಕೆ ಈಗಾಗಲೇ ಮಾಜಿ ಸಚಿವಂತ ಸಾರಾ ಮಹೇಶ್ ಅವರು ಹಾಗೂ BJP ಮುಖಂಡರು ಇದಕ್ಕೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದರು. ಈಗ ಇದೇ ರೀತಿಯಾದಂಥ ಫ್ಲೆಕ್ಸ್ಗಳನ್ನ ಅಳವಡಿಸುವಂಥ ಮುಖಾಂತರ ಮತ್ತೆ ಸಂಘರ್ಷಕ್ಕೆ ಎಡೆ ಮಾಡಿಕೊಟ್ಟಿದೆ ಅಂತಲೇ ಹೇಳ್ಬೋದು. ಹೀಗಾಗಿ ಮೈಸೂರಿನಲ್ಲಿ ಈ ಒಂದು ದೊಡ್ಡ ಮಟ್ಟದ ಪಾದಯಾತ್ರೆ ಹಾಗೂ ದೊಡ್ಡ ಮಟ್ಟದ ಇವೆಂಟ್ ಏನು ನಡೀತಾ ಇದೆ, ಇದ್ರ ಜೊತೆ JDS ಹಾಗೂ ಕಾಂಗ್ರೆಸ್ನ ನಡುವೆ ಫ್ಲೆಕ್ಸ್ ದಂಗಲ್ ಕೂಡ ಶುರುವಾಗಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಸತೀಶ್ ಜೊತೆ ಯಶಸ್ ಮಾವತ್ತು, ನ್ಯೂಸ್ ಕನ್ನಡ, ಮೈಸೂರು.